ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಟೈಟಾನಿಕ್ ಹಡಗಿನ ಬಗ್ಗೆ ಗೊತ್ತೇ ಇರುತ್ತೆ. ಇದು ಜಗತ್ ಪ್ರಸಿದ್ಧಿ ಪಡೆದ ಹಡಗುಗಳಲ್ಲೊಂದು. ಆದರೆ ದುರಾದೃಷ್ಟ, ಈ ಹಡಗು ಸಮುದ್ರದ ಆಳದಲ್ಲಿ ಮುಳುಗಿ ಹೋಗಿದೆ. ಟೈಟಾನಿಕ್ ಹೇಗೆ ಮುಳುಗಿತು, ಕಾರಣ ಏನು ಮತ್ತು ಅದರಲ್ಲಿದ್ದ ಪ್ರಯಾಣಿಕರೆಲ್ಲ ಏನಾದರೂ ಎಂದು ಹೇಳುತ್ತೇವೆ ನೋಡಿ. ಇನ್ನೂ ಯಾರು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ, ಹೋಗಿ ಲೈಕ್ ಮಾಡಿ ಮತ್ತು ನಮ್ಮ ಮೋದಿಜಿ ಪ್ಯಾಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಟೈಟಾನಿಕ್ 1912ರಲ್ಲಿ ಇಂಗ್ಲೆಂಡಿನ ಸೌತ್ ಹ್ಯಾಂಪ್ಟನ್ನಿಂದ ಅಮೆರಿಕಾದ ನ್ಯೂಯಾರ್ಕ್ಗೆ ಹೊರಟು ತನ್ನ ಮೊದಲ ಯಾನದಲ್ಲೇ ಅಪಘಾತಕ್ಕೀಡಾದ ಬೃಹತ್ ಹಡಗು. ಮುಳುಗಲಾರದ ಹಡಗು ಎಂದು ಭಾರಿ ಪ್ರಚಾರ ಪಡೆದು ವಿಶ್ವ ಪ್ರಖ್ಯಾತವಾಗಿದ್ದ ಟೈಟಾನಿಕ್ನ ದಾರುಣ ಅಂತ್ಯ ಮಾನವನ ಇತಿಹಾಸದಲ್ಲೇ ಅತ್ಯಂತ ಭೀಕರ ದುರ್ಘಟನೆ. ವೈಟ್ ಸ್ಟಾರ್ ಲೈನ್ ಎಂಬ ಸಾರಿಗೆ ಸಂಸ್ಥೆಯ ಒಡೆತನದಲ್ಲಿದ್ದ ಟೈಟಾನಿಕ್ ಅನ್ನು ಬಾಸ್ಟನ್ ಹಾರ್ಲೆಂಡ್ ಆ್ಯಂಡ್ ವುಲ್ಫ್ ಎಂಬ ಸಂಸ್ಥೆ ನಿರ್ಮಿಸಿತ್ತು. ಆ ಸಮಯದಲ್ಲಿ ಅತ್ಯಂತ ದೊಡ್ಡ ಹಾಗೂ ಲಕ್ಸುರಿ ಹಡಗುಗಳಲ್ಲಿ ಟೈಟಾನಿಕ್ ಅಗ್ರಸ್ಥಾನ ಪಡೆದಿತ್ತು. ಇಷ್ಟು ಭರ್ಜರಿಯಾಗಿದ್ದ ಹಡಗು ಮುಳುಗುವುದು ಎಂದರೆ ಅದು ಅಸಾಧ್ಯ ಎಂದು ಎಲ್ಲರ ಭಾವನೆ ಆಗಿತ್ತು. ಆದರೆ ಪ್ರಯಾಣಿಕರ ಅದೃಷ್ಟ ಕೆಟ್ಟು ಹೋಗಿತ್ತು. ತನ್ನ ಮೊದಲ ಯಾನದಲ್ಲಿ ನ್ಯೂಯಾರ್ಕ್ಗೆ ತೆರಳುತ್ತಿದ್ದ ಟೈಟಾನಿಕ್ 1912 ಏಪ್ರಿಲ್ 14-15 ಮಧ್ಯರಾತ್ರಿ ನ್ಯೂಫೌಂಡ್ಲ್ಯಾಂಡಿನ ತೀರದ ಸುಮಾರು 640 ಕಿಲೋಮೀಟರ್ ದಕ್ಷಿಣದಲ್ಲಿದ್ದ ಬೃಹತ್ ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯಿತು. ಡಿಕ್ಕಿ ಹೊಡೆದ 3 ಗಂಟೆಯ ಒಳಗೆ, ಅಂದರೆ ಏಪ್ರಿಲ್ 15 ಮುಂಜಾನೆ ಸುಮಾರು 2 ಗಂಟೆಯ ಸಮಯದಲ್ಲಿ ಟೈಟಾನಿಕ್ 1500 ಪ್ರಯಾಣಿಕರ ಜೊತೆ ಸಂಪೂರ್ಣ ಮುಳುಗಿ ಹೋಯಿತು. ಟೈಟಾನಿಕ್ನಲ್ಲಿದ್ದ ಸುಮಾರು 2220 ಪ್ರಯಾಣಿಕರಲ್ಲಿ 1200 ಜನರಿಗೆ ಮಾತ್ರ ಸಾಲುವಷ್ಟು ಲೈಫ್ ಬೋಟುಗಳು ಇದ್ದವು. ಅಲ್ಲಿ ಲಭಿಸಿದ್ದ ಕೆಲವೇ ಲೈಫ್ ಬೋಟುಗಳನ್ನು ಸಹ ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ದುರಂತದಲ್ಲಿ ಬದುಕುಳಿದವರ ಸಂಖ್ಯೆ ಕೇವಲ 705 ಜನರು ಮಾತ್ರ. ಲೈಫ್ ಬೋಟ್ಗಳಲ್ಲಿ ಹೊರಟ ಈ ಜನರನ್ನು ಕಾರ್ಪೇಟಿಯಾ ಎಂಬ ಹಡಗು ರಕ್ಷಿಸಿತು. ಈ ಹಡಗು ಟೈಟಾನಿಕ್ನಿಂದ ಕಳುಹಿಸಲ್ಪಟ್ಟ ಅಪಾಯದ ಸಂಕೇತವನ್ನು ಗ್ರಹಿಸಿ ಸಹಾಯಕ್ಕಾಗಿ ತೆರಳಿತ್ತು. ಅಪಾಯದ ಸಮಯದಲ್ಲಿ ಅದರ ಸಮೀಪದಲ್ಲೇ ಇದ್ದ ಕ್ಯಾಲಿಫೋರ್ನಿಯನ್ ಎಂಬ ನೌಕೆಯ ರೇಡಿಯೋ ನಿಷ್ಕ್ರಿಯಗೊಂಡ ಕಾರಣ ಸರಿಯಾದ ಸಮಯದಲ್ಲಿ ಟೈಟಾನಿಕ್ಗೆ ನೆರವು ಸಿಗಲಿಲ್ಲ. ಟೈಟಾನಿಕ್ನಲ್ಲಿದ್ದ ಮೊದಲ ಮತ್ತು 2ನೇ ದರ್ಜೆ ಪ್ರಯಾಣಿಕರಲ್ಲಿ ಬಹುತೇಕ ಎಲ್ಲ ಮಕ್ಕಳು ಹಾಗೂ ಮಹಿಳೆಯರಿದ್ದರು. ಇದೇ ಹಡಗಿನಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಜಾನ್ ಜೇಕಬ್ ಅಸ್ಟರ್, ಟೈಟಾನಿಕ್ನ ಕ್ಯಾಪ್ಟನ್ ಆದ ಎಡ್ವರ್ಡ್ ಜೆ ಸ್ಮಿತ್, ಟೈಟಾನಿಕ್ನ ವಿನ್ಯಾಸಕಾರ ಥಾಮಸ್ ಆಂಡ್ರೂ ಮತ್ತು ವಾಣಿಜ್ಯ ಉದ್ಯಮಿಯಾದ ಇಸಿಡಾರ್ ಸ್ಟಾಸ್ ಸೇರಿದಂತೆ ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಇದ್ದರು. ಈ ದುರಂತದ ಪರಿಣಾಮವಾಗಿ ನೌಕಾಯಾನದ ಸುರಕ್ಷತೆಯ ಬಗೆಗೆ ವಿಶ್ವಗಮನ ಹರಿಯಿತು. ಪ್ರತಿಯೊಂದು ಹಡಗಿನಲ್ಲೂ ಪ್ರಯಾಣಿಕರಿಗೆ ಸಾಲುವಷ್ಟು ಲೈಫ್ ಬೋಟುಗಳು ಇರಬೇಕೆಂದು ಕಡ್ಡಾಯ ಮಾಡಲಾಯಿತು. ಕ್ಯಾಲಿಫೋರ್ನಿಯನ್ ನೌಕೆಯ ರೇಡಿಯೋ ಗ್ರಾಹಕ ಕಾರ್ಯನಿರತವಾಗದಿದ್ದಲ್ಲಿ ಟೈಟಾನಿಕ್ನ ದುರಂತದ ತೀವ್ರತೆ ಕಡಿಮೆ ಮಾಡಬಹುದಿತ್ತು ಎಂದು ಮನಗಂಡ ನಂತರ ಎಲ್ಲಾ ಹಡಗುಗಳಲ್ಲಿ 24 ಗಂಟೆ ರೇಡಿಯೋ ಸಿಗ್ನಲ್ ಚಾಲನೆಯಲ್ಲಿರಬೇಕು ಎಂಬ ನಿಯಮವನ್ನು ಜಾರಿಗೆ ತಂದರು. ನೋಡಿದರೆಲ್ಲ ಸ್ನೇಹಿತರೆ, ಟೈಟಾನಿಕ್ ದುರಂತದ ಬಗ್ಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೋದಿಜಿ ಪ್ಯಾಕ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಚಾನಲ್ ಅನ್ನು ಉಳಿಸಿ ಮತ್ತು ಬೆಳೆಸಿ ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.